ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಈಗ ಸಜ್ಜಾಗಿದ್ದಾರೆ. ಇಂದು ಕೂಡ ಬಜೆಟ್ ಪೂರ್ವಭಾವಿ ಸಭೆ ಮುಂದುವರಿಯುತ್ತೆ. ಹಣಕಾಸು ಇಲಾಖೆ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿಯ ತನಕ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸ್ತಾರೆ. ಬೆಳಗ್ಗೆ 11:30ರಿಂದ ರಾತ್ರಿ 7 ಗಂಟೆಯ ತನಕ ಈ ಒಂದು ಸಭೆ ನಡೆಯುತ್ತೆ. ಸಿಎಂ ಅಧಿಕೃತ ಗೃಹ ಕಚೇರಿ ಕೃಷ್ಣದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇದೆ. ಇನ್ನು ಸಭೆಯಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಹಣಕಾಸು ಇಲಾಖೆ ಕಾರ್ಯದರ್ಶಿ ರಿತೇಶ್ ಸಿಂಗ್, ಹಣಕಾಸು ಇಲಾಖೆಯ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗುವಂತ ಸಾಧ್ಯತೆಗಳಿದೆ. ರಾಜ್ಯ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ಸಿಎಂ ಸಿದ್ದರಾಮಯ್ಯ ಫುಲ್ ಆಕ್ಟಿವ್ ಅಲ್ಲಿ ಇದ್ದಾರೆ. ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಇಂದು ಕೂಡ ಬಜೆಟ್ ಪೂರ್ವಭಾವಿ ಸಭೆ ಮುಂದುವರಿಯುತ್ತೆ. ಹಣಕಾಸು ಇಲಾಖೆ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿಯ ತನಕ ಈ ಒಂದು ಸಭೆ ನಡೆಯುತ್ತೆ. ಬೆಳಗ್ಗೆ ಅಂದರೆ ಸುಮಾರು 11:30ರಿಂದ ರಾತ್ರಿ 7 ಗಂಟೆಯ ತನಕ ಈ ಒಂದು ಮೀಟಿಂಗ್ ನಡೆಯುತ್ತೆ. ಸಿಎಂ ಅಧಿಕೃತ ಗೃಹ ಕಚೇರಿ ಕೃಷ್ಣದಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ. ಇನ್ನು ಈ ಸಭೆಯಲ್ಲಿ ಸಿಎಂ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ, ಹಣಕಾಸು ಇಲಾಖೆ ಕಾರ್ಯದರ್ಶಿ ರಿತೇಶ್ ಸಿಂಗ್, ಹಣಕಾಸು ಇಲಾಖೆಯ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಇಂದು ಮತ್ತೆ ಬಜೆಟ್ ಪೂರ್ವಭಾವಿ ಸಭೆಯನ್ನ ಮುಂದುವರಿಸ್ತಾ ಇದ್ದಾರೆ. ಹಣಕಾಸು ಇಲಾಖೆಯ ಜೊತೆ ದೀರ್ಘ ಚರ್ಚೆ ನಡೆಸೋದಕ್ಕೆ ಸಿಎಂ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 11:30ರಿಂದಲೇ ಶುರು ಆಗ್ತಿರ್ತಕ್ಕಂಥ ಒಂದು ಮಹತ್ವದ ಸಭೆ ನೇರವಾಗಿ ಸಂಜೆ 7 ಗಂಟೆಗೆ ಇದು ಮುಗಿಯುತ್ತೆ. ಈ ಒಂದು ಸಭೆ ಅಂದರೆ ಸಿಎಂ ಸಿದ್ದು ಇವತ್ತು ಪೂರ್ಣ ದಿನ ಬಜೆಟ್ ಲೆಕ್ಕಾಚಾರದಲ್ಲೇ ಬ್ಯುಸಿಯಾಗಿರ್ತಾರೆ. ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಿರ್ತಕ್ಕಂಥದ್ದು ಸಿಎಂ ಅವರ ಅಧಿಕೃತ ಗೃಹ ಕಚೇರಿ ಕೃಷ್ಣದಲ್ಲಿ. ಇಲ್ಲಿ ನಡೀತಿರ್ತಕ್ಕಂಥ ಚರ್ಚೆಗಳು ರಾಜ್ಯದ ಮುಂದಿನ ವರ್ಷದ ಆರ್ಥಿಕ ದಿಕ್ಕನ್ನು ನಿರ್ಧರಿಸುತ್ತೆ. ಸಭೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದರೆ ಸಿಎಂ ಅವರ ಆರ್ಥಿಕ ಸಲಹೆಗಾರರಾದಂಥ ಬಸವರಾಜ ರಾಯರೆಡ್ಡಿ ಅವರು, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು, ಹಣಕಾಸು ಇಲಾಖೆ ಕಾರ್ಯದರ್ಶಿ ರಿತೇಶ್ ಸಿಂಗ್, ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಹಣಕಾಸು ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗತಕ್ಕಂಥ ಸಾಧ್ಯತೆಗಳಿದ್ದಾವೆ. ಫೈನಾನ್ಸ್ ಟೀಮ್ ಸಂಪೂರ್ಣವಾಗಿ ಸಿಎಂ ಜೊತೆ ಕುಳಿತು ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಸದ್ಯ ರಾಜ್ಯದ ಆರ್ಥಿಕ ಪರಿಸ್ಥಿತಿ, ತೆರಿಗೆ ಸಂಗ್ರಹ, ಗ್ಯಾರಂಟಿ ಯೋಜನೆಗಳ ಒಂದು ವೆಚ್ಚ, ಹೊಸ ಯೋಜನೆಗಳಿಗೆ ಹಣ ಹಂಚಿಕೆ ವಿಚಾರ ಇವೆಲ್ಲವೂ ಕೂಡ ಈ ಒಂದು ಸಭೆಯಲ್ಲಿ ಸಂಪೂರ್ಣವಾಗಿ ಚರ್ಚೆ ಆಗತ್ತೆ. ಮುಂದಿನ ಬಜೆಟಲ್ಲಿ ಜನರಿಗೆ ಏನು ಸಿಗುತ್ತೆ, ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಹೊಸ ಪ್ಯಾಕೇಜ್ ಇದೆಯಾ ಅಥವಾ ಹಣಕಾಸು ನಿಯಂತ್ರಣದತ್ತ ಹೆಚ್ಚು ಒತ್ತು ನೀಡ್ತಾರಾ, ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ.